ಮುಕ್ಕಾಲು ಕೆ ಜಿ ಇದೆ ಮಾಂಸ. ಪಲಾವ್ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೇಲಿ. ಅದಕ್ಕೆ ಬೇಕಾಗಿರೋ ಸಾಮಾನು ಪೇಸ್ಟ್ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ 4 ದಪ್ಪದು 5 ತಗೊಂಡಿದ್ದೀನಿ ಬೆಳ್ಳುಳ್ಳಿ. ಇದು ಶುಂಠಿ ದೊಡ್ಡ ಚಕ್ಕೆ 2 ತಗೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊತೀನಿ. ಇದು ಬೇರೆ ಕೊತ್ತಂಬರಿ 1 ಕಂತೆ, ಪುದೀನ 1 ಕಂತೆ, ಟೊಮಾಟೊ ಒಂದು 5 ಸಣ್ಣದಿತ್ತು, ಒಂದು 5-6 ಹಾಕಿದ್ದೀನಿ. ಟೊಮೊಟೊ ಹಾಕಿದ್ದೀನಿ. ಸ್ವಲ್ಪ ಪೇಸ್ಟ್ಗೆ ಚಕ್ಕೆ ಲವಂಗ ಹಾಕತ್ತೀನಿ ನೋಡಿ. ಎರಡು ಪಾವು ಪಲಾವ್ ಮಾಡ್ತಾಯಿದ್ದೀನಿ ನಾನು. ಅಷ್ಟು ಬೇಕು ಸಾಮಾನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಮಾಂಸಕ್ಕೆ ಹಾಕ್ತಾಯಿದ್ದೀನಿ. ಮಾಂಸ ಸುರ್ಪುಡಿ ಕಲಸಿ ಇಟ್ಬಿಡ್ತೀನಿ. ಎರಡು ಚಮಚ 3 ಚಮಚ ಹಾಕ್ತಾಯಿದ್ದೀನಿ. ಏಕೆಂದರೆ 2 ಹಸಿಮೆಣ್ಸಿಕಾಯಿ ಹಚ್ಕೋಬೋದು ಈರುಳ್ಳಿ ಜೊತೆಗೆ ಒಗ್ಗರಣೆಗೆ. ಎಷ್ಟು ಹಾಕ್ಬಿಟ್ಟು ಕಲಸಿಟ್ಕೊತೀನಿ. ಒಂದೆರಡು ಚರ್ಬಿನೂ ಹಾಕೊತೀನಿ ನೋಡಿ. ಚರ್ಬಿ ಐತೆ ಒಂದೆರಡು ಚರ್ಬಿನೂ ಹಾಕೊತೀನಿ. ಪಲಾವ್ ಚೆನ್ನಾಗಿರ್ತದೆ. ಒಂದು ಗಂಟೆ ಟೈಮ್ ಮಾಡೋದು, 1 ಗಂಟೆ ಟೈಮ್ ಅಂತ ಈ ಥರ ಕಲಸಿಟ್ಬಿಡ್ಬೇಕು. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿರ್ತಿರ್ತದೆ ಮಾಂಸ. ಅದು ಪೇಸ್ಟ್ ಮಾಡ್ಕೊಬಂದು ಒಲೆ ಮೇಲೆ ಇಡಬೇಕು. ನೋಡಿ ಕಲಸಿಟ್ಟಿದ್ದೀನಿ. ಮುಚ್ಚಿಡೋದು ಇದನ್ನು. ನೋಡಿ ಪಲಾವ್ಗೆ ಚರ್ಬಿ ಜಾಸ್ತಿ ಇರೋದ್ರಿಂದ ಎಣ್ಣೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ನೋಡಿ ಕೆಂಪಗೆ ಎಣ್ಣೆ ಕಾದಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಬೆಂದ ಮೇಲೆ ಕೆಂಪಗೆ ಆಯ್ತೈತೆ ನೋಡಿ. ಅದು ಸಣ್ಣ ಕಚ್ಕೊಂಡಿದ್ದೀವಲ್ಲ, ಅದರಿಂದ ಕೆಂಪಗೆ ಬೇಗನೆ ಬಂದುಬಿಡ್ತದೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಮನೇಲಿ ಒಮ್ಮೆ ಮಾಡಿ ಹೇಳಿ ನನಗೆ. ಹೋಟ್ಲಿಗಿಂತ ಚೆನ್ನಾಗಿರ್ತದೆ ಪಲಾವ್ ನಮ್ಮ ಮನೇಲಿ ಮಾಡಿದ್ರೆ. ನಮ್ಮ ಹುಡುಗರಿಗೆಲ್ಲ ಇಷ್ಟ ಆಯ್ತದೆ. ಉರಿಬೇಕು ಚೆನ್ನಾಗಿ ಪೇಸ್ಟ್ ಹಾಕಿದ್ವಿ. ನಾನು ಕಲ್ಲುಪ್ಪು ಯಾಕೆ ಹಾಕ್ತೀನಿ ಅಂದರೆ ತುಂಬ ರುಚಿ ಕೊಡ್ತದೆ ಅಂತ ಕಲ್ಲುಪ್ಪು ಹಾಕೋದು ಮಟನ್ ಸಾರಿಗೆಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದು ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಹಾಕಿದ್ದೀನಿ ನೋಡಿ ಇದಕ್ಕೆ. ಯಾಕೆಂದರೆ ಬಾಯಿಗೆ ಸಿಗಿದ್ರೆ ನಮ್ಗೆ ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ಎಲ್ಲ ಸಣ್ಣ ಜಾಡಲ್ಲಿ ಪುಡಿ ಮಾಡ್ಕೊಂಡಿರ್ತೀನಿ. ಇದಕ್ಕೊಂದು ಸ್ವಲ್ಪ ಚರ್ಬಿ ಹಾಕ್ತಾಯಿದ್ದೀನಿ ನೋಡಿ. ಪಲಾವ್ಗೆ ಚರ್ಬಿ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ಚರ್ಬಿ ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ಮುಚ್ಚಿಡ್ತೀನಿ. ಇದು ಮಸಾಲೆ ಬೇಯಬೇಕು. ಮಸಾಲೆ ಬೆಂದಮೇಲೆ ಮಾಂಸ ಹಾಕ್ತೀನಿ. ಒಂದು 5 ನಿಮಿಷ ಮುಚ್ಚಿಬಿಡ್ತೀನಿ. ನೋಡಿ ಈ ಥರ ಬೆಂದೈತೆ ಮಸಾಲೆ. ಗಮ್ಮಂತ ಬರ್ತೈತೆ ನೋಡಿ ವಾಸನೆ. ಯಾಕೆಂದರೆ ಸೊಪ್ಪು ಅವೆಲ್ಲ ಹಂಗಂಗೆ ಹಾಕೋಣಂದರೆ ಅದೆಲ್ಲ ಚೆನ್ನಾಗಿರ್ತದೆ ಮಾಂಸಕ್ಕೆ. ಇದು ಕಲಸಿಟ್ಟಿದ್ನಲ್ಲ ಮಾಂಸ, ಉಪ್ಪು ಖಾರದ ಪುಡಿ ಮಾಂಸ ಪುಡಿ ಹಾಕಿ ಅಲ್ಲ ಇನ್ನು ನಾನು ಖಾರದ ಪುಡಿ ಏನು ಹಾಕಲ್ಲ. ಕಲಸಿಟ್ಟಿದ್ನಲ್ಲ ಅದೇ ಖಾರದ ಪುಡಿ,
ಉಪ್ಪಿಗೆ ನೀರು ಹಾಕ್ತೀನಿ, ಅಳತೆ ನೀರು. ಬೇಯಬೇಕು ಮಾಂಸ ಚೆನ್ನಾಗಿ, ಮಸಾಲೆಯಲ್ಲಿ ಬೆಂದಷ್ಟು ಮಾಂಸ ರುಚಿ ಇರ್ತದೆ. ಮುಚ್ಚಿಡ್ತೀನಿ ಬೇಯಲಿ. ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡ್ದಾ. ಈ ಥರ ಬೆಂದ ಮೇಲೆ ನಾವು ಮಸಾಲೆಗೆ ಅಳತೆ ನೀರು ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಬೇಯಿಸ್ಬಿಟ್ಟು ಮಾಂಸನ ನೋಡಿ ಚೆನ್ನಾಗಿದೆ. ಇದರಲ್ಲೇ ಗೊಜ್ಜು ಮಾಡುವ ಅನ್ನಕ್ಕೆ ಹಾಕೊಂಡು ತಿಂದರೆ ಅನ್ನ ಸೂಪರಾಗಿರ್ತದೆ. ಇದು ಗೊಜ್ಜು ಅಳತೆ ನೀರು ಮಾಡ್ಕೊಂಡಿದ್ದೀನಿ, ಮಸಾಲೆ ಎಲ್ಲ ತೊಳೆದಿಟ್ಟಿದ್ನಲ್ಲ. ಮೂರು ಪಾವು ಹಾಕ್ತೀನಿ ನೋಡಿ. ಖಾರ ಎಲ್ಲ 3 ಪಾವು ಅಕ್ಕಿಗೆ ನೀರೆಲ್ಲ ಸರಿ ಅಳತೆಯಾಗಿ ಹಾಕಿದ್ದೀನಿ. ಮಾಂಸ ಬೇಯಬೇಕಷ್ಟೇ. ಉಪ್ಪೆಲ್ಲ ನೋಡಿ ಕುದೀತಾ ಇದೆ. ಚೆನ್ನಾಗಿ ಮಾಂಸ ಬೆಂದ ಮೇಲೆ ಅಕ್ಕಿ ಹಾಕಬೇಕು, ಇಲ್ಲಾಂದರೆ ಮಾಂಸ ಬೆಂದಿರಲ್ಲ. ನೋಡಿ ಸ್ವಲ್ಪ ಸಪ್ಪೆ ಆಗಿದೆ, ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅನ್ನಕ್ಕೆ ಸರೋಯ್ತಿದೆ. ಅಕ್ಕಿ ಹಾಕ್ತಾಯಿದ್ದೀನಿ. ಮಾಂಸ ಎಲ್ಲ ಬೆಂದಿದೆ ಚೆನ್ನಾಗಿ. ಅಕ್ಕಿ ಹಾಕ್ತಾಯಿದ್ದೀನಿ. ಖಾರ ಉಪ್ಪೆಲ್ಲ ಸರಿಯಾಗಿದೆ ಪಲಾವ್ಗೆ. ನೀವು ಮಾಡಿ ನೋಡಿ ನನಗೆ ತಿಳಿಸಿ ಕಮೆಂಟಲ್ಲಿ. 1 ಗಂಟೆ ಟೈಮ್ ಮಟನ್ ಬೇಯಿಸಿದ್ದೀನಿ. ಸಾಂಬಾರದು ಒಗ್ಗರಣೆ ಮಾಡಿದ್ಮೇಲೆ ಇವಾಗ ಅಕ್ಕಿ ಹಾಕಿದ್ಮೇಲೆ ಅನ್ನ ಆಗೋವರೆಗೂ ಬೇಯಬೇಕು. ನೋಡಿ ಚರ್ಬಿ ಹಾಕಿರೋದಕ್ಕೆ ಅದಕ್ಕೆ ಸೂಪರಾಗೈತೆ ಅನ್ನ. ಚರ್ಬಿಗಳು ಪಲಾವ್ ನೋಡಿ ಬಂತೈತೆ ಅನ್ನ. ಚೆನ್ನಾಗಿ ಅಳ್ಕೊಂಡ್ಮೇಲೆ ಕಮೆಂಟ್, ನನ್ನ ವೀಡಿಯೋ ನಿಮ್ಗೆ ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ. ಇದೆ ಅನ್ನ ನೋಡಿ, ತಿಂದು ನೋಡಿ. ಅಜ್ಜಿ ಮಾಡಿದ ಪಲಾವ್ ತುಂಬ ರುಚಿಯಾಗಿದೆ. ತಿಂದು ನೋಡಿಬಿಟ್ಟು ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಪಲಾವ್ ಇಷ್ಟ ಆದರೆ ನಿಮಗೆ ನಿಂಬೆಹಣ್ಣು ಇಟ್ಕೊಂಡು ಪಲಾವ್ ತಿಂದರೆ ಚೆನ್ನಾಗಿರ್ತದೆ. ಈರುಳ್ಳಿ ನೆಂಚ್ಕೊಳ್ಳಿ, ಊಟ ಮಾಡೋದು ಚೆನ್ನಾಗಿರ್ತದೆ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.